ಸ್ನೇಹಿತರೆ ನಮಸ್ಕಾರ. ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತಿನ ಸಬ್ಜೆಕ್ಟ್ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಸಬ್ಜೆಕ್ಟ್, ಅದು ಏಲಿಯನ್ಸ್ ಬಗ್ಗೆ. ಏಲಿಯನ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಅಂತೂ ಸಹಜವಾಗಿ ಇದ್ದೇ ಇರುತ್ತೆ. ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಹಿಂದಿ ಸಿನಿಮಾ ಇರ್ಬೋದು, ಹಾಲಿವುಡ್ ಸಿನಿಮಾ ಇರಬಹುದು. ಎಲ್ರಿಗೂ ಈಗ ಇದನ್ನು ನೋಡ್ತಾ 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 ಅವ್ರ ಒಳಗಡೆ ಬರುವಂತಹ ಒಂದು ಪ್ರಶ್ನೆ, ಏಲಿಯನ್ಸ್ ನಿಜಕ್ಕೂ ಇದೆಯಾ, ಅಂದರೆ ಅನ್ಯಗ್ರಹ ಜೀವಿಗಳು ಇದೆಯಾ ಅನ್ನುವಂಥದ್ದು. ಇದ್ರೆ ಅವು ಹೇಗಿದೆ, ಇದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಒಂದಷ್ಟು ನಿಮಗಿರುವಂತಹ ಅನುಮಾನಗಳನ್ನು ಪರಿಹರಿಸುವಂಥ ಒಂದು ಪ್ರಯತ್ನ. ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ರಾಮ್ ಅವರೇ. ನಮಸ್ತೆ ಅಶೋಕ್ ಜಿ. ನಮಸ್ತೆ ರಾಮ್. ಸೊ ಮೊದಲನೇದಾಗಿ, ನನಗಿದು ಹೊಸ ಸಬ್ಜೆಕ್ಟು, ನಾನು ಈ ಸಬ್ಜೆಕ್ಟನ್ನು ಟಚ್ಚೇ ಮಾಡಿಲ್ಲ. ಬಟ್ ಸ್ಟಿಲ್ ನನಗೊಂದು ಕುತೂಹಲ ಇದೆ, ಎಲ್ರಿಗೂ ಹೇಗಿದೆಯೋ ಹಾಗೆ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಮೊದಲನೇದಾಗಿ, ಏಲಿಯನ್ಸ್ ಇದೆಯಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ ಎಲ್ರಿಗೂ ಸಹಜವಾಗಿ ಇರುತ್ತೆ. ನೀವು ಫಸ್ಟ್ ಇದ್ರ ಬಗ್ಗೆ ಹೇಳಿ. ಅದಕ್ಕಿಂತ ಮುಂಚೆ ನಾನು ಏಲಿಯನ್ ಅನ್ನೋ ಪದದ ಅರ್ಥನ ಡಿಫೈನ್ ಮಾಡ್ಬಿಡ್ತೀನಿ. ಓಕೆ. ಸಾಮಾನ್ಯವಾಗಿ ನಾವು ಮೂವೀಸ್, ಚಿತ್ರದಲ್ಲಿ ಎಲ್ಲ ಹಾಲಿವುಡ್, ಬಾಲಿವುಡ್ ಎಲ್ಲ ಕಡೆನೂ ಏಲಿಯನ್ ಅಂದ್ರೆ ನೀವು ನೋಡಿರ್ತೀರಾ, ಈ ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಬೊಂಬೆಗಳ ತರ, ಕಣ್ಣು ದಪ್ಪ, ನೀಲಿ ಹಸಿರು ಈ ತರ ಎಲ್ಲ ತೋರಿಸ್ತಾರೆ. ಅದು ನಮ್ಮ ಮನುಷ್ಯರ ಊಹಾಪೋಹಗಳಷ್ಟೇ ಅದು. ಬಟ್ ಇನ್ ರಿಯಾಲಿಟಿ ಏಲಿಯನ್ ಅಂದ್ರೆ ಎನಿಥಿಂಗ್ ವಿಚ್ ಇಸ್ ನಾಟ್ ಫ್ರಮ್ ಅರ್ತ್. ಸೊ ಅದು ಅದೇ ಥರ ಇರಬೇಕಂತೇನಿಲ್ಲ. ಏಲಿಯನ್ ಅಂದರೆ ಇಟ್ ಕ್ಯಾನ್ ಆಲ್ಸೋ ಬಿ ಅ ಬ್ಯಾಕ್ಟೀರಿಯಾ. ಇವಾಗ ರೀಸೆಂಟಾಗೂ ಮಾರ್ಸಲ್ಲೆಲ್ಲ ದೇ ಆರ್ ಸ್ಪೆಕ್ಯುಲೇಟಿಂಗ್ ದಟ್ ಒಂದು ಬ್ಯಾಕ್ಟೀರಿಯಾದ ಎವಿಡೆನ್ಸ್ ಸಿಕ್ಕಿದೆ ಅಂತೆಲ್ಲ. ಸೊ ಅದೂ ಏಲಿಯನ್ನೇ. ಸೊ ಏಲಿಯನ್ ಅಂದರೆ ಆ ಕೆಂಪು, ಹಳದಿ, ಹಸಿರು ಭೂತಗಳ ಥರ ಇರುತ್ತಲ್ಲ, ಅದಲ್ಲ. ಎನಿಥಿಂಗ್ ವಿಚ್ ಇಸ್ ನಾಟ್ ಫ್ರಮ್ ಅರ್ತ್ ಇಸ್ ಕಾಲ್ಡ್ ಎಸ್ ಏಲಿಯನ್. ಓಕೆ, ಆಯಿತಾ? ಸೊ ಏಲಿಯನ್ ಅನ್ನೋ ಪದದ ಡೆಫಿನೇಷನ್ ಮಾಡಿದ್ದೀವಿ. ಇವಾಗ ನೆಕ್ಸ್ಟು, ನಾನು ಏನಕ್ಕೆ ನಮ್ಮ ಅರ್ತ್ ಬಿಟ್ಟು ಬೇರೆ ಕಡೆ ಏಲಿಯನ್ ಲೈಫ್ ಇರ್ಬೋದು ಅನ್ನೋದನ್ನ ನಂಬ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ. ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫಸ್ಟ್ ನಾವು ನಮ್ಮ ಬ್ರಹ್ಮಾಂಡ, ನಮ್ಮ ಯೂನಿವರ್ಸು ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಡಿಫೈನ್ ಮಾಡಬೇಕು. ಸೊ ನಮ್ಮ ಯೂನಿವರ್ಸು, ಅಬ್ಸರ್ವಬಲ್ ಯೂನಿವರ್ಸ್ ಎಷ್ಟು ದೊಡ್ಡದಂದ್ರೆ, ಇಟ್ ಈಸ್ ಸೆಟ್ ಟು ಬಿ 94 ಬಿಲಿಯನ್ ಲೈಟ್ ಇಯರ್ಸ್ ಇನ್ ಡಯಾಮೀಟರ್. ಅಂದರೆ ಯೂನಿವರ್ಸದು ಈ ಎಂಡಿಂದ ಈ ಎಂಡು 94 ಬಿಲಿಯನ್ ಇಯರ್ಸ್, ಲೈಟ್ ಇಯರ್ಸ್ ಅಷ್ಟು ಅಗಲ ಇರುತ್ತೆ ಅಂತ ಸೈಂಟಿಸ್ಟ್ ಸ್ಪೆಕ್ಯುಲೇಟ್ ಮಾಡ್ತಾರೆ. ಬಟ್ ಆ ಲೈಟ್ ಇಯರ್ ಅಂದರೆ ಅದನ್ನು ಡಿಫೈನ್ ಮಾಡ್ತೀನಿ. 1 ಲೈಟ್ ಇಯರ್ ಅಂದರೆ 1 ವರ್ಷದಲ್ಲಿ ಲೈಟ್ ಎಷ್ಟು ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಸೊ ಲೈಟ್ ಎಷ್ಟು ಫಾಸ್ಟ್ ಅಂದರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ಸು. 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು ಸ್ಪೀಡ್, ಅದು ಸ್ಪೀಡ್ ಆಫ್ ಲೈಟ್. 1 ಅವರ್ಗೆ 1 ಬಿಲಿಯನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡುತ್ತೆ. ಓಕೆ. ಈ ಥರ 94 ಬಿಲಿಯನ್ ಲೈಟ್ ಇಯರ್ಸ್ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಎಷ್ಟು ಊಹಿಸ್ಕೊಳಕ್ಕೂ ಆಗಲ್ಲ, ಅಷ್ಟು ದೊಡ್ಡದು ಈ ಬ್ರಹ್ಮಾಂಡ. ಅರ್ಥ ಆಯ್ತಾ? ಅಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದು ಸಣ್ಣ ಚುಕ್ಕೆ ನಾವಿರೋ ಗ್ಯಾಲಕ್ಸಿ, ವಿಚ್ ಇಸ್ ಮಿಲ್ಕಿ ವೇ ಗ್ಯಾಲಕ್ಸಿ, ನಮ್ಮ ಗ್ಯಾಲಕ್ಸಿ. ಎಷ್ಟು ಸಣ್ಣ ಚುಕ್ಕೆ ಅಂದರೆ ನೀವು ಸ್ಮಾಲೆಸ್ಟ್ ಡಾಟ್ ಎಷ್ಟು ಇಮ್ಯಾಜಿನ್ ಮಾಡ್ಕೊತೀರೋ ಅದಕ್ಕಿಂತ ಸಣ್ಣ ಚುಕ್ಕೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ. ಅಷ್ಟು ದೊಡ್ಡ ಯೂನಿವರ್ಸಲ್ಲಿ ಅದರಲ್ಲಿ ಒಂದು ಸಣ್ಣ ಚುಕ್ಕೆ ನಮ್ಮ ಸೋಲಾರ್ ಸಿಸ್ಟಮು. ಅದರಲ್ಲಿ 9 ಪ್ಲಾನೆಟ್ಸ್ ಇದೆ. ಅದರಲ್ಲಿ ಒಂದು ಸಣ್ಣ ಪ್ಲಾನೆಟು ನಮ್ಮ ಭೂಮಿ. ಅದರಲ್ಲೊಂದು ದೇಶ ಇಂಡಿಯಾ. ಆ ಇಂಡಿಯಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ನಾವಿಬ್ರು ಮಾತಾಡ್ತಿದ್ದೀವಿ. ಅದರಲ್ಲಿ ನಾನು ದೊಡ್ಡ ಮನುಷ್ಯ. ಆಮೇಲೆ ನಮ್ಮ ಪ್ರಾಬ್ಲಮ್ಸ್ ದೊಡ್ಡದು ಅಂತ ಹೇಳ್ತೀವಿ ಅಲ್ವಾ? ಸೊ ದಿಸ್ ಈಸ್ ದ ಸೈಜ್ ಆಫ್ ದ ಯೂನಿವರ್ಸ್. ಸೊ ಇಷ್ಟು ದೊಡ್ಡ ಬ್ರಹ್ಮಾಂಡ, ಇಷ್ಟು ದೊಡ್ಡ ಯೂನಿವರ್ಸಲ್ಲಿ ನಮ್ದು ಇದೊಂದು ಭೂಮಿಲಿ ಒಂದೇ ಕಡೆ ಜೀವಿಗಳಿರೋದು, ನಾವೊಬ್ಬರೇ ಲೈಫ್ ಅಂತ ಹೇಳೋದು ತರ್ಕಬದ್ಧವಲ್ಲ. ಇದು ನಮ್ಮ ನಂಬಿಕೆ ಅಷ್ಟೇ. ಯಾಕಂದ್ರೆ ನಾವು ಈ ಭೂಮಿಯನ್ನ ಹೊರತುಪಡಿಸಿ ಇನ್ಯಾವುದನ್ನು ನೋಡಿಲ್ಲ. ಬೇರೆ ಯಾವ್ಯಾವ ಗ್ರಹಗಳಲ್ಲಿ ಏನೇನಿದೆ, ಯಾವ ಜೀವಿಗಳಿದೆ, ಅದ್ರ ಬಗ್ಗೆ ನಮಗೆ ಒಂದು ಸಣ್ಣ ಕ್ಲೂ ಕೂಡ ಇಲ್ಲ ಅಲ್ವಾ? ಸೊ ಹಾಗಾಗಿ ಏನಕ್ಕೆ ಅಂದ್ರೆ ನೋಡಿ, ಈ ಯೂನಿವರ್ಸ್ದು ಡಿಸ್ಟೆನ್ಸ್ ಅಷ್ಟು ತುಂಬ ಲಾರ್ಜ್. ಹೌದು. ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾವಿರೋ ಗ್ಯಾಲಕ್ಸಿ ಹೆಸರು ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಸಣ್ಣ ಪಾರ್ಟ್ ಅಷ್ಟೇ, ನಾವು 0.00001% ಅಷ್ಟೇ ನಮ್ಮ ಸೋಲಾರ್ ಸಿಸ್ಟಮ್. ಮಿಲ್ಕಿ ವೇ ಅಷ್ಟು ದೊಡ್ಡದಿದೆ ನಮ್ಮ ಗ್ಯಾಲಕ್ಸಿ. ನಮ್ಮ ನೈಬರಿಂಗ್ ಗ್ಯಾಲಕ್ಸಿ ಯಾವುದಂದ್ರೆ ಆಂಡ್ರೋಮೆಡಾ. ಮಿಲ್ಕಿ ವೇ ಗ್ಯಾಲಕ್ಸಿಗೆ ಮೋಸ್ಟ್ ನಿಯರೆಸ್ಟ್ ಗ್ಯಾಲಕ್ಸಿ ಆಂಡ್ರೋಮೆಡಾ. ನಾವು ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಆಂಡ್ರೋಮೆಡಾಗೆ ಹೋಗ್ಬೇಕಂದ್ರೆ, ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಹ್ಯುಮ್ಯಾನಿಟಿ ಎಷ್ಟು ಫಾಸ್ಟಾಗಿ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ, ಅದು ಇದು ಎಲ್ಲ ಬಂದು. ಹೌದು. ನೀವು ಹೈಪೋಥೆಟಿಕಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾಳೆ ಒಂದು ವಾರದ ನಂತರ, ಒಂದು ವರ್ಷದ ನಂತರ ನಮ್ಮ ಮನುಕುಲ ಒಂದು ಸ್ಪೀಡ್ ಆಫ್ ಲೈಟಲ್ಲಿ ಟ್ರಾವೆಲ್ ಮಾಡೋವಂಥ ಒಂದು ವೆಹಿಕಲ್ನ ಕಂಡುಹಿಡಿದ್ಬಿಟ್ರು. ನಾನು ಆಗಲೇ ಹೇಳಿದೆ ನಿಮಗೆ ಸ್ಪೀಡ್ ಆಫ್ ಲೈಟ್ ಅಂದರೆ ಎಷ್ಟು ಅಂತ. ವಿಚ್ ಈಸ್ 3 ಲಕ್ಷ ಕಿಲೋಮೀಟರು 1 ಸೆಕೆಂಡ್ಗೆ ಸ್ಪೀಡು ಹೋಗೋಷ್ಟು ವೆಹಿಕಲ್ಲು ಇನ್ನೊಂದು ತಿಂಗಳಲ್ಲಿ ಕಂಡುಹಿಡಿದ್ಬಿಟ್ರು ಅಂದ್ಕೊಳ್ಳಿ. ಅಷ್ಟು ಸ್ಪೀಡ್ ಆಫ್ ಲೈಟ್ ವೆಹಿಕಲ್ ಇದ್ದರೂ
ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಆಂಡ್ರೋಮೆಡಾ ಗ್ಯಾಲಕ್ಸಿಗೆ ಹೋಗೋಕ್ಕೆ 2.5 ಲಕ್ಷ ವರ್ಷ ಬೇಕು. ಹಬ್ಬಬ್ಬ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ನಿಯರೆಸ್ಟ್ ನಮ್ಮ ನೆಕ್ಸ್ಟ್ ಅಷ್ಟಂದ್ರೂ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ 2.5 ಲಕ್ಷ ವರ್ಷ ಬೇಕು. ಬಟ್ ನಮ್ಮ ಮನುಷ್ಯನ ಆಯ್ಸ್ ಎಷ್ಟು? ಲಕ್ಕಿದ್ರೆ 70 ವರ್ಷ ಮ್ಯಾಕ್ಸಿಮಮ್ ಅನ್ನೋದು ನಾವು ನೋಡೋದು 100 ವರ್ಷ ಅಂದ್ರೆ ತುಂಬಾ ದೊಡ್ಡ ಅಂತ. ಸೊ ನಾವು ಅಲ್ಲಿ ಹೋಗಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಯೂನಿವರ್ಸ್ ಇದು, ಅಷ್ಟು ದೊಡ್ಡ ಜಾಗ. ನಮ್ಮ ಅರ್ಥೆ ನಮ್ಗೆ ಎಷ್ಟು ದೊಡ್ಡದಂತ ಅನ್ಸತ್ತೆ ನಮ್ಗೆ. ಅದು ಒಂದು ಸಣ್ಣ ಅದು ಈ ನಡುವೆ ನಮ್ಮ ಹ್ಯುಮ್ಯಾನಿಟಿ ಇವಾಗ ಮೂನ್ಗೆ ಹೋಗೋದಕ್ಕೆ ತಯಾರಿ ಮಾಡ್ತಾ ಇದಾರೆ, ಮಾರ್ಸ್ಗೆ ಹೋಗಕ್ಕೆ ತಯಾರಿ ಮಾಡ್ತಾರೆ, ವಿಚ್ ಇಸ್ ಜಸ್ಟ್ ನೈಬರಿಂಗ್ ಪ್ಲಾನೆಟ್ ಅಷ್ಟೇ. ನೈಬರಿಂಗ್ ಗ್ಯಾಲಕ್ಸಿಗೆ ಹೋಗೋದು ನಾವಿನ್ನ ಎಷ್ಟು ಅಡ್ವಾನ್ಸ್ ಆಗಬೇಕು, ಇನ್ನೆಷ್ಟು ವರ್ಷ ಬೇಕೋ ನಮಗೆ ಗೊತ್ತಿಲ್ಲ. ಸೊ ಬಿಕಾಸ್ ದ ಡಿಸ್ಟೆನ್ಸಸ್ ಆರ್ ಸೋ ಹ್ಯೂಜ್, ನಾವಿನ್ನ ಏಲಿಯನ್ ಜೊತೆ ರಿಯಲ್ ಆಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅದೆಲ್ಲೋ ಡಿಸ್ಟೆನ್ಸಲ್ಲಿ ಇದೆ, ಅದು ಡೆಫಿನೆಟ್ಲಿ ಇದೆ. ಬಟ್ ನಮಗೂ ಅವ್ರಿಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಫಾರ್ ಅಸ್ ಟು ಗೋ ದೇರ್ ಅಲ್ವಾ? ಸೊ ಆ ಕಾರಣದಿಂದ ನಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಬಟ್ ದೇರ್ ಈಸ್ ಡೆಫಿನೆಟ್ಲಿ ದ ಪ್ರಾಬಬಿಲಿಟಿ ಆಫ್ ಲೈಫ್ ಸಿಮಿಲರ್ ಟು ಅರ್ತ್ ಈಸ್ ವೆರಿ ಹೈ. ಬಟ್ ನೀವು ಅನ್ಕೊಬೋದು, ಹೆಂಗಿರ್ಬೋದು ಲೈಫು ಏನೋ ಎತ್ತ, ನಿಮಗೂ ಆ ಪ್ರಶ್ನೆ ಇರುತ್ತಲ್ವಾ? ಸೊ ನಮ್ಮ ಭೂಮಿಲಿ ಇಲ್ಲಿನ ಗ್ರಾವಿಟಿ, ಇಲ್ಲಿನ ಕ್ಲೈಮೇಟು, ವೆದರ್ ಕಂಡೀಷನ್ಸು, ಮತ್ತೊಂದು ಮಗದೊಂದು, ನಮಗೆ ಸೂರ್ಯ ಎಷ್ಟು ಹತ್ತಿರದಲ್ಲಿದೆ, ಚಂದ್ರ ಯಾವ ಡಿಸ್ಟೆನ್ಸಲ್ಲಿದೆ. ಇವಾಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೆಷ್ಟು ಬ್ಯೂಟಿಫುಲ್ ಅಂದರೆ ನಮ್ಮ ಅರ್ಥು ಇನ್ನೊಂದು ಚೂರು ಹತ್ತಿರ ಇದ್ದಿದ್ರೆ ಸನ್ಗೆ ತುಂಬ ಹೀಟಾಗಿ ನಾವು ಲೈಫ್ ಸರ್ವೈವ್ ಆಗ್ತಿರ್ಲಿಲ್ಲ. ಒಂದಷ್ಟು 1000 ಕಿಲೋಮೀಟರ್ ಅಥವಾ 1,00,000 ಕಿಲೋಮೀಟರ್ ಹಿಂದೆ ಇದ್ದಿದ್ರೆ ಸನ್ನಿಂದ ತುಂಬ ಕೋಲ್ಡ್ ಆಗ್ಬಿಡ್ತಿತ್ತು. ಅಗೇನ್ ಲೈಫ್ ಫಾರ್ಮಲ್ಲೂ ಸರ್ವೈವ್ ಕಷ್ಟ ಇತ್ತು. ಸೊ ಇಟ್ ಈಸ್ ಅಟ್ ದ ರೈಟ್ ಡಿಸ್ಟೆನ್ಸ್, ತುಂಬ ಹತ್ರನೂ ಇಲ್ಲ, ತುಂಬ ದೂರನೂ ಇಲ್ಲ. ಸೊ ಈ ಥರ ಫ್ಯಾಕ್ಟರ್ಸ್ ಇರೋದ್ರಿಂದ ಲೈಫು ಈ ಥರ ಇಲ್ಲಿ ಎವಾಲ್ವ್ ಆಗಿದೆ. ನೋಡಿ, ನಮಗೆ 2 ಕಾಲಿದೆ, ಇದು ನಾವು ಬೈಪೀಡಲ್ ಬೀಯಿಂಗ್ಸ್ ಅಂತ ಕರಿತೀವಿ. ಸೊ ಈ ನಮ್ಮ ಭೂಮಿಲಿ ಎಪೆಕ್ಸ್ ಪ್ರಿಡೇಟರ್ಸ್ ಯಾರಂದ್ರೆ ಅಂದ್ರೆ ಟಾಪ್ ಆಫ್ ದ ಫುಡ್ ಚೈನ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ? ನಾವು ಹುಲಿ ಸ್ಟ್ರಾಂಗು, ಸಿಂಹ ಸ್ಟ್ರಾಂಗ್ ಅಂತ ಹೇಳ್ತೀವಿ, ಆದ್ರೆ ಮನುಷ್ಯನ ಮುಂದೆ ಯಾರು ಏನು ಮಾಡೋಕ್ಕಾಗಲ್ಲ. ಈ ಭೂಮಿಲಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಸ್ಪೀಶೀಸ್ ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸ್ ಹೆಂಗಿದೀವಿ ನೋಡಿ, ನಾವು ಬೈಪಿಡಲ್ ಬೀಯಿಂಗ್ಸ್, ನಮ್ಗೆ 2 ಕಾಲಿದೆ, 2 ಕೈ ಇದೆ, ವಿಜುವಲ್ ಅಪಾರಟಸ್ ಇದೆ, ಹಿಯರಿಂಗ್ ಅಪಾರಟಸ್ ಇದೆ, ಸ್ಮೆಲ್ಲಿಂಗ್ ಅಪಾರಟಸ್ ಇದೆ, ಟಚ್ ಇದೆ. ಬಟ್ ಇನ್ನೊಂದು ಯಾವುದೋ ಡಿಸ್ಟೆಂಟ್ ಸೋಲಾರ್ ಸಿಸ್ಟಮ್, ಸ್ಟಾರ್ ಸಿಸ್ಟಮ್ ಅಲ್ಲಿ ಇದೇ ತರ ಇರಬೇಕು ಅಂತ ಏನೂ ಇಲ್ಲ. ನಾವಿಲ್ಲಿ ಭೂಮಿಲಿರೋ ಜೀವಿಗಳೆಲ್ಲ ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮ್ಸ್, ಕಾರ್ಬನ್ ಇಂದಾನೇ ಕ್ರಿಯೇಟ್ ಆಗಿರೋದು. ನೀವು ಯಾವುದನ್ನೇ ತಗೊಳ್ಳಿ, ಆಲ್ ದ ಪ್ಲಾಂಟ್ಸ್, ಅನಿಮಲ್ಸ್, ಇನ್ಸೆಕ್ಟ್ಸ್, ಎವ್ರಿಥಿಂಗ್ ಆನ್ ಅರ್ತ್ ಈಸ್ ಬೇಸ್ಡ್ ಆನ್ ಕಾರ್ಬನ್. ಬಟ್ ಇನ್ನೊಂದು ಡಿಸ್ಟೆನ್ಸ್ ಸಿಸ್ಟಮಲ್ಲಿ ಕಾರ್ಬನ್ ಬೇಸ್ಡ್ ಲೈಫ್ ಫಾರ್ಮೇ ಇರಬೇಕು ಅಂತ ಏನೂ ಇಲ್ಲ. ಇಟ್ ಕ್ಯಾನ್ ಬಿ ಸಿಲಿಕಾನ್ ಬೇಸ್ಡ್ ಅಂದರೆ ಆ ಜೀವಿಗಳು ಡೈಮಂಡ್ ಥರ ಇರ್ಬೋದು ಆಯ್ತಾ? ಇರ್ಬೋದು. ಸೊ ನಮ್ಮ ಥರನೇ ಹಿಂಗೆ 2 ಕೈ 2 ಕಾಲು ಆ ಥರ ಇರಬೇಕಂತಿಲ್ಲ. ಅದು ಎಂಟೈರ್ಲಿ ಒಂದು ಉಂಡೆ ಥರ ಇರ್ಬೋದು, ಬಟ್ ಇಟ್ ಕ್ಯಾನ್ ಸ್ಟಿಲ್ ಬಿ ಮೋರ್ ಇಂಟೆಲಿಜೆಂಟ್ ದೆನ್ ಅಸ್. ಕರೆಕ್ಟ್. ಅದು ಇಲ್ಲ ಅಂದರೆ ಒಂದು ಕಾರ್ ಥರ ಇರ್ಬೋದು, ಯಾರಿಗೆ ಗೊತ್ತು, ಹೆಂಗೆ ಬೇಕಾದ್ರೆ ಇರ್ಬೋದು. ನಾವು ಊಹಿಸ್ಕೊಳಕ್ಕೆ ಆಗಲ್ಲ ಅದನ್ನು. ಕರೆಕ್ಟ್. ನಾನು ಇನ್ನೊಂದು ಕಡೆ ಓದಿದೆ, ಈಗ ಆಡಿಯನ್ಸಿಗೆ ಒಂದು ಡೌಟ್ ಅಂತೂ ಕ್ಲಿಯರ್ ಆಯಿತು. ಏಲಿಯನ್ಸ್ ಇದೆ ಅಂದರೆ ಅನ್ಯಗ್ರಹ ಜೀವಿಗಳು, ಎಲ್ಲೋ ನಮಗೆ ಕಾಣದೇ ಇರುವಂತಹ ಯಾವುದೋ ಗ್ರಹದಲ್ಲಿ, ಇನ್ಯಾವುದೋ ಗ್ರಹಗಳಲ್ಲಿ ನಮ್ಮ ಥರನೇ ಜೀವಿಗಳು ಇರಬಹುದು. ಅದು ಯಾವ ರೂಪದಲ್ಲಾದರೂ ಇರಬಹುದು, ನಮ್ಮ ಥರನೇ ಇರಬೇಕು ಅಂತಿಲ್ಲ, ಅಥವಾ ನಾವು ಈ ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ಪಿಕ್ಚರ್ ಥರನೇ ಇರಬೇಕು ಅಂತಿಲ್ಲ. ಈಜಿಪ್ಟ್ನ ಪಿರಾಮಿಡ್ಗಳ ಮೇಲೆ ಈ ವಿಮಾನದ ಚಿತ್ರಗಳು, ಸಾಸರ್ನ ಚಿತ್ರಗಳು, ಈ ಥರದ್ದೆಲ್ಲ ಇತ್ತು. ಹಾಗಿದ್ರೆ ಅದು ಇದ್ರ ಸೈನ್ ಇರಬಹುದಾ? ಒಂದು ಡೌಟ್. ಸೊ ನೀವು ಈಜಿಪ್ಷಿಯನ್ ಸಿವಿಲೈಸೇಷನ್ ಹೇಳಿದ್ರಲ್ಲ, ಇದು ಜಸ್ಟ್ 1 ಎಕ್ಸಾಂಪಲ್ ಅಷ್ಟೇ. ನಮ್ಮ ಇಂಡಿಯನ್ ಸಿವಿಲೈಸೇಷನ್ ಅಲ್ಲೇನೆ ಎಷ್ಟೊಂದು, ನಮ್ಮ ಪುಷ್ಪಕ ವಿಮಾನ ಇದ್ರದೆಲ್ಲ ಇದೇ ಇದೆ ಅಲ್ವಾ? ಇಂಡಿಯನ್ ಸಿವಿಲೈಸೇಷನ್ ಅಲ್ಲಿ ಎಷ್ಟೊಂದು ನಮ್ಮ ಟೆಂಪಲ್ಸ್ ಇದ್ರಲ್ಲೆಲ್ಲ ಏಲಿಯನ್ದು ಡಿಪಿಕ್ಷನ್ಗಳಿದೆ. ನಮ್ಮ ಕೆತ್ತನೆಗಳಲ್ಲಿ ಫ್ಲೈಯಿಂಗ್ ಸಾಸರ್ ತರ, ಆಸ್ಟ್ರೋನಾಟ್ ತರ ಎಲ್ಲ ಇದೆ. ನಮ್ಮ ಓನ್ ಕರ್ನಾಟಕ ಟೆಂಪಲ್ಸ್ ಅಲ್ಲೇ ಎಷ್ಟೊಂದು ಕಡೆ ಇದೆ ಆಯ್ತಾ? ನಮ್ಮ ಇಂಡಿಯನ್ ಹಿಸ್ಟ್ರಿಲಿದೆ. ನೆಕ್ಸ್ಟ್ ಸುಮೇರಿಯನ್ ಹಿಸ್ಟ್ರಿ ಇದೆ, ಸುಮೇರಿಯಾ ದೇಶದ ಹಿಸ್ಟ್ರಿಲೂ ತುಂಬ ಇದೆ. ಅನುನಾಕಿಸ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಇದೆ. ಮೆಸೊಪೊಟೇಮಿಯಲ್ಲಿದೆ. ನೆಕ್ಸ್ಟು ಇನ್ಕನ್ ಸಿವಿಲೈಸೇಷನ್ ಅಂದರೆ ಸೌತ್ ಅಮೇರಿಕನ್ ಸಿವಿಲೈಸೇಷನ್, ಆಸ್ಟೆಕ್ಸು, ಮಾಯನ್ಸು, ಇನ್ಕನ್ಸ್, ಇದ್ರ ಎಲ್ಲದರಲ್ಲೂ ಆಲ್ ಸಿವಿಲೈಸೇಷನ್ಸ್ ಹ್ಯಾಸ್ ಆಲ್ವೇಸ್ ಟಾಕ್ಡ್ ಅಬೌಟ್ ಬೀಯಿಂಗ್ಸ್ ಕಮಿಂಗ್ ಫ್ರಮ್ ದ ಸ್ಕೈ. ಸೊ ಸ್ಕೈಯಿಂದ ಯಾರೋ ಒಂದು ಜೀವಿಗಳು ಬರ್ತಾ ಇರೋದು ಪೇಂಟಿಂಗ್ಸಲ್ಲಿ, ಕೆತ್ತನೆಗಳಲ್ಲಿ, ಪುಸ್ತಕಗಳಲ್ಲಿ, ಮತ್ತು ಆಡುಭಾಷೆಯಲ್ಲಿ ಮಾತಿಂದ ಒಬ್ಬರಿಂದ ಒಬ್ರಿಗೆ ಹೇಳ್ಕೊಂಡು ಇದು 100 ವರ್ಷಗಳಿಂದ ಬರ್ತಾನೆ ಇದೆ. ಹಿಸ್ಟ್ರಿ ಸಿಗ್ತಾನೆ ಇದೆ. ಇವಾಗ್ಲೂ ಅಷ್ಟೇ, ನೀವು ರೀಸೆಂಟಾಗಿ ನೋಡಿದ್ರೆ ಅಮೆರಿಕನ್ ಗೌರ್ಮೆಂಟ್ ಈಗ ತಾನೇ ಜಸ್ಟ್ 1 ತಿಂಗಳಿಂದ UFO ಫೈಲ್ಸ್ನ ಡಿಕ್ಲಾಸಿಫೈ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಮೆರಿಕಾದ ಅಫಿಷಿಯಲ್ ಗೌರ್ಮೆಂಟಲ್ ವೆಬ್ಸೈಟ್ UFOdisclosure.gov ಅಂತಾನೆ ಏನೋ ಒಂದಿದೆ. ಅದರಲ್ಲಿ ಅಫಿಷಿಯಲ್ ಅಮೇರಿಕನ್ ಗೌರ್ಮೆಂಟೇನೆ
ಲಾಸ್ಟ್ 50 years 100 yearsಲ್ಲಿ ಏನೇನೆಲ್ಲ ನಮಗೆ ಏಲಿಯನ್ಸ್ಗೆ ಎನ್ಕೌಂಟರ್ಸ್ ಆಗಿದೆ, ಏನೇನು ವಿಡಿಯೋ ಪ್ರೂಫ್ಸ್ಗಳು ಸಿಕ್ಕಿದೆ, ಫ್ಲೈಯಿಂಗ್ ಸಾಸರ್ಸ್ದು, ಫ್ಲೈಯಿಂಗ್ ಆರ್ಬ್ಸು, ಇದ್ರದ್ದೆಲ್ಲದ್ರದ್ದು ವಿಡಿಯೋಸ್ನ ಒಂದೊಂದೇ ಬ್ಯಾಚ್ ವೈಸು ಡಿಸ್ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಫ್ರಮ್ ಟೈಮ್ ಟು ಟೈಮ್ ನಮಗೆ ಗೊತ್ತಾಗತ್ತೆ ಏನೇನಾಗತ್ತೆ ಅಂತ. ಓಕೆ, ನಾವು ಏಲಿಯನ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಲ್ಲ, ನಿಮಗೊಂದು ಸಣ್ಣ ಮಾಹಿತಿ ಹೇಳ್ತೀನಿ. ನಾವು ಯಾವುದೋ ಪ್ಲ್ಯಾನೆಟಲ್ಲಿ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ನಾವು ಊಹಾಪೋಹಗಳು ಮಾಡ್ತಾ ಇದೀವಿ ಇವತ್ತು ನಾವು, ಅಲ್ವಾ? ಬಟ್ ನಮ್ಮ ಸ್ವಂತ ಪ್ಲ್ಯಾನೆಟ್, ನಮ್ಮ ಅರ್ಥಲ್ಲೇ ನಮ್ಮ ಓಷನ್ಸ್ ತಗೊಳ್ಳಿ, ನಮ್ಮ ಸಮುದ್ರ ಇದರಲ್ಲೇನೆ 10% ಆಫ್ ಓಷನ್ ನಾವಿನ್ನ ಎಕ್ಸ್ಪ್ಲೋರೇ ಮಾಡಿಲ್ಲ. ಆಯ್ತಾ? ಅಲ್ಲಿ ಎಂತೆಂಥ ಡೀಪ್ ಸಿ ಕ್ರಿಯೇಚರ್ಸ್ ಇದೆ ಅಂದರೆ ಅಲ್ಲಿ ಸನ್ಲೈಟ್ ಇಲ್ಲ, ಕರೆಕ್ಟ್, ಆಕ್ಸಿಜನ್ ಇಲ್ಲ, ಅಷ್ಟು ಡೀಪ್ ಅಲ್ಲಿ deep ಅಲ್ಲಿ ಹೋಗೋದೇ ಇಲ್ಲ. ಪ್ಯೂರ್ಲಿ ಔಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅದು ಬದುಕ್ತಾ ಇದೆ. ಎಕ್ಸಾಕ್ಟ್ಲಿ. ನಮ್ಮ ಓನ್ ಅರ್ಥಲ್ಲೇ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಇನ್ನು ಎಷ್ಟು ಟೈಪ್ಸ್ ಆಫ್ ಬಟರ್ಫ್ಲೈಸ್ ಇದೆ, ಇನ್ಸೆಕ್ಟ್ಸ್ ಇದೆ, ನಾವೆಲ್ಲ ನೋಡ್ಬಿಟ್ಟಿದೀವ. ಸಾಧ್ಯನಾ? ಎಲ್ಲ ನಾವು ನೋಡ್ಬಿಡೋದೇ ಇಲ್ಲ. ನಮ್ಮ ಅರ್ಥೇ ಅಷ್ಟು ದೊಡ್ಡದಿದೆ ಅಲ್ವಾ? ರೀಸೆಂಟಾಗೂ ಒಂದು ಆರ್ಗನಿಸಮ್ನ ಕಂಡಿಡಿದ್ರು, ವಿಚ್ ಇಸ್ ಕಾಲ್ಡ್ ಆಸ್ ಟಾರ್ಡಿಗ್ರೇಡ್ ಅಂತ. ಅದೊಂದು ಸಣ್ಣ ಮೈಕ್ರೋ ಆರ್ಗಾನಿಸಮ್ ಥರ ಅದು ಟಾರ್ಡಿಗ್ರೇಡು. ಅದು ಮೋಸ್ಟ್ ಹಾಸ್ಟೈಲ್ ಕಂಡೀಷನ್ಸ್, ವ್ಯಾಕ್ಯೂಮಲ್ಲಿ ಸರ್ವೈವ್ ಆಗುತ್ತೆ, ಆಕ್ಸಿಜನ್ ಇಲ್ಲದೆ ಇದ್ರೂ ಸರ್ವೈವ್ ಆಗುತ್ತೆ, ಸ್ಪೇಸಲ್ಲಿ ಸರ್ವೈವ್ ಆಗುತ್ತೆ, ನ್ಯೂಕ್ಲಿಯರ್ ವಾರ್ ಆದರೂ ಸರ್ವೈವ್ ಆಗುತ್ತೆ. ಈ ಥರ ಒಂದು ರೆಸಿಸ್ಟೆಂಟ್ ಆರ್ಗನಿಸಮ್ ಇದೆ ಅಂತ ಮೊನ್ನೆ ತಾನೇ ಗೊತ್ತಾಗಿದೆ ಅಷ್ಟೇ ನಮಗೆ. ಆ ಥರ ಇನ್ನೂ ಎಷ್ಟು ಸೀಕ್ರೆಟ್ಗಳಿರ್ಬೋದು ನಮ್ಮ ಅರ್ಥಲೇನೆ ನಾವು ನೋಡದೇ ಇರೋದು. ಕರೆಕ್ಟ್. ಯಾವುದೋ ಅಮೆಝಾನ್ ಜಂಗಲ್ ಒಳಗಡೆ ಪೂರ್ತಿ ಒಳಗಡೆ ನಾವು ಹೋಗಿ ನೋಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅಥವಾ ಸಮುದ್ರದ ಒಳಗಡೆ ಆಳ ಯಾರಿಗೆ ಗೊತ್ತು? ಎಂತೆಂಥ ಫಿಶ್ಗಳಿರ್ಬೋದು, ಎಂತೆಂಥ ಇಲ್ಲೇ ನಮ್ಮ ಸಮುದ್ರದೊಳಗಡೆ ಏಲಿಯನ್ಸ್ ಥರ ಜೀವಿಗಳು ಇರ್ಬೋದು, ನಮ್ಗೆ ಗೊತ್ತೇ ಇಲ್ಲ ಅಲ್ವಾ? ಎಷ್ಟು ಸಣ್ಣದಂದ್ರೆ ಮೊನ್ನೆ ಒಂದು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೆ. ಎಷ್ಟಂದ್ರೆ ನಾವು ಬರಿಗಣ್ಣಲ್ಲಿ ನೋಡೋಕ್ಕೂ ಸಾಧ್ಯ ಇಲ್ಲ. ಅವರು ಕ್ಯಾಮರಾದಲ್ಲಿ ಅಷ್ಟು ಕ್ಯಾಪ್ಚರ್ ಮಾಡಿರ್ತಾರೆ. ಅಂದ್ರೆ ಎಷ್ಟು ಜೀವಿಗಳಿರಬಹುದು ನಮ್ಮ ನಡುವೆ ಅನ್ನೋ.